ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ CM ಬಸವರಾಜ ಬೊಮ್ಮಾಯಿ ಸರ್ ಅವರು ಹಾನಗಲ್ ಕ್ಷೇತ್ರಕ್ಕೆ ಬಂದಿದ್ದರು. ಹಾಗೆ ಹಾನಗಲ್ ವಿಧಾನಸಭಾ ಉಪಚುನಾವಣೆಯ ಪ್ರಚಾರಕ್ಕೆ ಅವರು ಬಂದಿದ್ದರು. ಹಾಗೆ ಮಾರಿಂಬಿಡಕ್ಕೆ ಕೂಡ ಅವರು ಭೇಟಿ ಕೊಟ್ಟಿದ್ದರು. ಆ ಟೈಮಲ್ಲಿ ಮಾರಿಂಬಿಡದಲ್ಲಿರ್ತಕ್ಕಂಥ ನಮ್ಮ ಅಕ್ಕಾರ ಮನೆಗೆ ಕೂಡ ಅವರು ಭೇಟಿ ಮಾಡಿದರು. ಯಾಕೆ ಅಂತ ಹೇಳಿದರೆ, ನಮ್ಮ ಅಕ್ಕಾರ ಮಾವನವರು ಬಸವರಾಜ್ ಸಂಶೆ ಅಂಥೇಳಿ ಅವರು ಮತ್ತು CM ಸರ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅವರು. ಹೀಗಾಗಿ ಅವರು ಅವ್ರ ಮನೆಗೆ ಭೇಟಿ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಮಾವನವರು ಇವಾಗ ಇಲ್ಲ. ತುಂಬಾ ಬೇಜಾರಾಗುತ್ತೆ ಈ ವಿಷಯ ಹೇಳೋದಕ್ಕೆ. ಮುಂದೆ ನಾನು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಏನಾಗಿತ್ತು ಯಾಕೆ ಅಂಥೇಳಿ. ಸೊ ಇವಾಗ ಬನ್ನಿ, ಇವಾಗ CM ಸರ್ ಮನೆಗೆ ಭೇಟಿ ನೀಡಿದಾಗ ಮಾಡಿರ್ತಕ್ಕಂಥ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ವಿಡಿಯೋ ನೋಡೋಣ. ಫ್ರೆಂಡ್ಸ್, ಇದು CM ಸರ್ ಮಾರಿಂಬಿಡ ಗ್ರಾಮಕ್ಕೆ ಎಂಟ್ರಿ ಆಗ್ತಾ ಇರೋದೊಂದು ದೃಶ್ಯ ಇದು. ಬಂಧುವಾಗಿ ಬಂದನು ಬಾಗಿಲ ಬಳಿ, ಭಯವೂ ಇಲ್ಲ ಬಂದರು ಮಳೆ ಚಳಿ. ಅವರಿಬ್ರು ತುಂಬಾ ಒಳ್ಳೆ ಸ್ನೇಹಿತರಾಗಿದ್ರು. ಇಂದು ಅವರ ಸ್ನೇಹ ನೆನೆದು ಮತ್ತೆ ಅವರ ಫ್ರೆಂಡ್ಶಿಪ್ಪಿಗೆ ಬೆಲೆ ಕೊಟ್ಟು ಅವರ ಮನೆಗೆ ಬಂದು ಸಂತಾಪ ಸೂಚಿಸಿ ಮತ್ತೆ ಅವರ ಕುಟುಂಬದವರಿಗೆಲ್ಲರಿಗೂ ಅವರು ಧೈರ್ಯ ತುಂಬಿದ್ದಾರೆ. ಅನ್ಫಾರ್ಚುನೇಟ್ಲಿ ನಾವು ನಮ್ಮ ಮಾವನವ್ರನ್ನ ಕಳೆದ ವರ್ಷ ಕೋವಿಡ್ದಿಂದಾಗಿ ಕಳ್ಕೋಬೇಕಾಯಿತು. ತುಂಬಾ ಬೇಜಾರಾದ ಸಂಗತಿ ಇದು. ಅವರು ಕೂಡ ತಮ್ಮ ಜೀವಿತಾವಧಿಯ ಕಾಲದ ಉದ್ದಕ್ಕೂ ಸಮಾಜ ಸೇವೆಯಲ್ಲೇ ನಿರತರಾಗಿದ್ದರು. ಬಡವರಿಗೆ ಸಹಾಯ ಮಾಡ್ತಾ ಇದ್ರು. ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದರು. ಹಾಗೆ CM ಸರ್ ಕೂಡ ಅಷ್ಟೇ, ಸರಳತೆಗೆ ಸಾಹುಕಾರ ಅಂತಲೇ ಹೇಳ್ಬೋದು. ಹಾಗೆ ಅವರು ಜನಸಾಮಾನ್ಯರನ್ನು ಮಾತಾಡಿಸೋ ರೀತಿ ಮತ್ತು ಎಲ್ಲರಲ್ಲೂ ನಾನು ಒಬ್ಬ ಅಷ್ಟೇ ಅನ್ನೋ ಅವರ ಒಂದು ಥಾಟ್ ತುಂಬಾ ಇಷ್ಟ ಆಯಿತು. ಹಾಗೆ ಮಾರಿಂಬಿಡದಲ್ಲಿರ್ತಕ್ಕಂಥ ಪತ್ರೇಶ್ವರ ಮಠಕ್ಕೂ ಕೂಡ ಇವರು ಭೇಟಿ ಕೊಟ್ಟಿದ್ದರು. ಪವಾಡ ಪುರುಷರಾಗಿರ್ತಕ್ಕಂಥ ಸದ್ಗುರು ಶ್ರೀ ಚನ್ನಬಸವಣ್ಣ ಮಹಾರಾಜರು ಇವರ ಗದ್ದುಗೆಗೆ ನಮಿಸಿ ಆಶೀರ್ವಾದ ಕೂಡ ಪಡೆದುಕೊಂಡ್ರು. ಇವರ ಸರಳತೆ ಎಂಥದ್ದು ಅಂತ ಹೇಳಿದ್ರೆ, ಅಲ್ಲಿ ಮಠದಲ್ಲಿ ಚೇರ್ ಕೊಟ್ಟರು ಕೂಡ ಅವರು ಬೇಡ ಅಂಥೇಳಿ ಕೆಳಗಡೆನೆ ಕೂತ್ಕೊಂಡಿದ್ರು. ಅಲ್ಲಿ ಅವರು ಧ್ಯಾನವನ್ನು ಮಾಡಿದರು. ಹಾಗೆ ಸದ್ಗುರು ಶ್ರೀ ಚನ್ನಬಸವಣ್ಣ ಮಹಾರಾಜರ ಅಮ್ಮನವರಿಗೂ ಕೂಡ ಅವರು ಕಾಲಿಗೆ ನಮಿಸಿ ಅವರ ಆಶೀರ್ವಾದ ಕೂಡ ಪಡೆದುಕೊಂಡ್ರು. ಹಾಗೆ ಇವರೆಲ್ಲರ ಬಗ್ಗೆ ಮಾತಾಡೋದು ಮತ್ತು ನನ್ನ ಚಾನಲ್ನಲ್ಲಿ ಈ ವಿಡಿಯೋನ ಹಾಕೋದು ನನ್ನ ಪುಣ್ಯ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ವೀಕ್ಷಕರೇ, ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್. Hey.